ನಮಸ್ಕಾರ, ನಾನು ವೈಷ್ಣವಿ ಫ್ರಮ್ ಕೆರಿಯರ್ ಮುದ್ರಾ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ರಿವ್ಯೂ ಸ್ಟಾರ್ಟ್ ಮಾಡಿದೀವಿ. ಸೊ ಇದರಲ್ಲಿ ಈ ಕಾಲೇಜ್ನಲ್ಲಿ ಹೇಗೆ ಅಡ್ಮಿಷನ್ಸ್ ಪಡೆಯಬಹುದು, KCET ಕಾಮೆಟ್ಗೆ ಕಟ್ ಆಫ್, ಫೀಸ್ ಸ್ಟ್ರಕ್ಚರ್ಸ್ ಮತ್ತೆ ಅಡ್ಮಿಷನ್ ಪಡೆಯೋದು ವರ್ತಾ ಇಲ್ಲ ಅಂತ ಎಲ್ಲ ವಿವರಣೆ ನೋಡಬಹುದು. ಇದು ಅಲ್ಲದೆ ನೀವು ಕರ್ನಾಟಕದಲ್ಲಿ ಬೇರೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ವಿವರಣೆ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋದಲ್ಲಿ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ತಿಳಿದುಕೊಳ್ಳೋಣ. ಮೋಡ್ಸ್ ಆಫ್ ಅಡ್ಮಿಷನ್ಸ್, ಫೀಸ್ ಸ್ಟ್ರಕ್ಚರ್, KCET ಕಾಮೆಟ್ಗೆ ಕ್ಲೋಸಿಂಗ್ ಕಟ್ ಆಫ್ ಮತ್ತೆ ಪ್ಲೇಸ್ಮೆಂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ BMS ಕಾಲೇಜ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದು ಸೆಕೆಂಡ್ ಕ್ಯಾಂಪಸ್ ಆಫ್ BMS CE. ಮೊದಲನೆಯದು BMS CE, ಇದು ಬುಲ್ ಟೆಂಪಲ್ ರೋಡಿನಲ್ಲಿದೆ, ಇದು ಯಲಹಂಕದಲ್ಲಿದೆ. ಈ ಕಾಲೇಜು 2002 ಅಲ್ಲಿ ಸ್ಥಾಪನೆಗೊಂಡಿದೆ. ಇದು ಬೆಂಗಳೂರಿನ ಯಲಹಂಕದಲ್ಲಿದೆ. ಸೊ ನಾರ್ತ್ ಸ್ಟೂಡೆಂಟ್ಸ್ಗೆ ಇದು ತುಂಬಾ ಫೇಮಸ್ ಕಾಲೇಜ್ ಅಂತ ಹೇಳ್ಬೋದು. ಮತ್ತೆ ಸೇಮ್ ಇದು ಕೂಡ ಅಟಾನಮಸ್ ಕಾಲೇಜ್ ಆಗಿದೆ, VTUಗೆ ಅಫಿಲಿಯೇಟ್ ಆಗಿದೆ, ಬಟ್ ಅಟಾನಮಸ್ ಇನ್ಸ್ಟಿಟ್ಯೂಟ್ ಆಗಿದೆ. ಸೊ NAC A+ ಗ್ರೇಡ್ ಅಕ್ರಿಯೇಷನ್ ಇದೆ. ಕ್ಯಾಂಪಸ್ ಸೈಜ್ ಅಪ್ರಾಕ್ಸಿಮೇಟ್ಲಿ 21 acres ಇದೆ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಅ BMS ಕಾಲೇಜ್ ಅಂತಾನೆ ಹೇಳ್ಬೋದು. ಸೇಮ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಮೋಡ್ಸ್ ಆಫ್ ಅಡ್ಮಿಷನ್ ನೋಡಿದ್ರೆ ಇಲ್ಲಿ KCET ಇಂದ 45% ಅಷ್ಟು ಸೀಟ್ಗಳು ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ಲಭ್ಯವಿರುತ್ತದೆ. ಕಾಮೆಟ್ಗೆ ಇಂದ 30% ಸೀಟ್ಗಳು ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ಗೆ ಲಭ್ಯವಿರುತ್ತದೆ. ಮ್ಯಾನೇಜ್ಮೆಂಟ್ ಕೋಟಾಯಿಂದ 25% ಅಷ್ಟು ಸೀಟ್ಗಳಿಗೆ ಡೈರೆಕ್ಟ್ ಅಡ್ಮಿಷನ್ಸ್ ಪಡೆಯಬಹುದು. ನೆಕ್ಸ್ಟ್ ಇಲ್ಲಿ ಕೋರ್ಸಸ್ ಆಫರ್ ನೋಡೋದ್ಬೇಕಂದ್ರೆ CSE ಇದೆ, CSE ರಿಲೇಟೆಡ್ ಬ್ರಾಂಚ್ಗಳಾದ AIML, CSBS ಬ್ರಾಂಚ್ ಇದೆ, ಮತ್ತೆ EC, EEE, ಸಿವಿಲ್, ಮೆಕ್ಯಾನಿಕಲ್. ಸೊ ಆಲ್ಮೋಸ್ಟ್ ಎಲ್ಲ ಟಾಪ್ ಬ್ರಾಂಚಸ್ ಇದೆ ಅಂತ ಹೇಳ್ಬೋದು, ಆಲ್ ಕೋರ್ ಬ್ರಾಂಚಸ್. ಮತ್ತೆ KCET ಕಾಮೆಟ್ಗೆ 2025 ಕ್ಲೋಸಿಂಗ್ ಕಟ್ ಆಫ್ ನೋಡ್ಬೇಕಂದ್ರೆ CSE ಬ್ರಾಂಚ್ಗೆ 12,263 ಕ್ಲೋಸಿಂಗ್ ರ್ಯಾಂಕ್ ಇದೆ. ಕಾಮೆಟ್ಗೆ ಇಂದ ಅಡ್ಮಿಷನ್ಸ್ ಪಡೆದ್ರೆ 19,984 ವರೆಗೂ ಕ್ಲೋಸಿಂಗ್ ಕಟ್ ಆಫ್ ಇದೆ. ಸೊ ನೀವು ಫಸ್ಟ್ ಕ್ಯಾಂಪಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಫಸ್ಟ್ ಕ್ಯಾಂಪಸ್ ಅಲ್ಲಿ ನೀವು 2,000, 3,000 ಒಳಗಡೆ ಬಂದ್ರೆ CSE ಬ್ರಾಂಚ್ ಸಿಗ್ತಾ ಇತ್ತು. ಬಟ್ ಇಲ್ಲಿ 12,000 ವರೆಗೂ ಇದೆ, 12 to 19,000 ವರೆಗೂ ಕಟ್ ಆಫ್ ಇದೆ. AIML ಬ್ರಾಂಚ್ಗೆ 13,485 ಕ್ಲೋಸಿಂಗ್ ಕಟ್ ಆಫ್ ಇದೆ. ಕಾಮೆಟ್ಗೆ ಇಂದ ಅಡ್ಮಿಷನ್ಸ್ ಪಡೆದ್ರೆ 26,313 ಕ್ಲೋಸಿಂಗ್ ಕಟ್ ಆಫ್ ಇದೆ. EC ಬ್ರಾಂಚ್ಗೆ 15,498 ಕ್ಲೋಸಿಂಗ್ ಕಟ್ ಆಫ್ ಇದೆ. ಕಾಮೆಟ್ಗೆ ಇಂದ ಅಡ್ಮಿಷನ್ಸ್ ಪಡೆದ್ರೆ 29,885 ಕ್ಲೋಸಿಂಗ್ ಕಟ್ ಆಫ್ ಇದೆ. ಆ ನಂತರ CSBS ಬ್ರಾಂಚ್ ನೋಡ್ಬೇಕಂದ್ರೆ ಇಲ್ಲಿ 13,855 ಕ್ಲೋಸಿಂಗ್ ಕಟ್ ಆಫ್ ಇದೆ. ಮತ್ತೆ ಕಾಮೆಟ್ಗೆ ಇಂದ ಅಡ್ಮಿಷನ್ಸ್ ಪಡೆದ್ರೆ 22,972 ಕ್ಲೋಸಿಂಗ್ ಕಟ್ ಆಫ್ ಇದೆ. EC ಬ್ರಾಂಚ್ಗೆನು ಆಸ್ ಐ ಟೋಲ್ಡ್ ಯು ಸ್ಕ್ರೀನ್ ಮೇಲೆ ಇದೆ. ಸೊ ಇಲ್ಲಿ ಕಂಪೇರ್ ಟು ಫಸ್ಟ್ ಕ್ಯಾಂಪಸ್ ಇಲ್ಲಿ ಕಟ್ ಆಫ್ ಜಾಸ್ತಿ ಹೋಗುತ್ತೆ. ಸೊ ಇಲ್ಲಿ ಸೇಮ್ ಮ್ಯಾನೇಜ್ಮೆಂಟ್, ಸೇಮ್ ಪ್ಲೇಸ್ಮೆಂಟ್, ರೆಕ್ರೂಟ್ಮೆಂಟ್ಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಇದು ನ್ಯೂ ಆಗಿ ನ್ಯೂ ಅಂದ್ರೆ 2002 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ಸ್ ನೋಡುವುದಾದ್ರೆ KCET ಇಂದ ಅಡ್ಮಿಷನ್ಸ್ ಪಡೆದ್ರೆ 1.10 ಇಂದ 1.5 lakhs per year ವರೆಗೂ ಫೀಸ್ ಇರುತ್ತದೆ. ಕಾಮೆಟ್ಗೆ ಇಂದ ಅಡ್ಮಿಷನ್ಸ್ ಪಡೆದ್ರೆ 3.10 ಇಂದ 3.3 lakhs ವರೆಗೂ per year ಫೀಸ್ ಇರುತ್ತದೆ. ಮ್ಯಾನೇಜ್ಮೆಂಟ್ ಕೋಟಾದಿಂದ ಅಡ್ಮಿಷನ್ಸ್ ಪಡೆದ್ರೆ 2 ಇಂದ 7.5 lakhs ವರೆಗೂ per year ಫೀಸ್ ಇರುತ್ತೆ. ಸೊ ಇದನ್ನು ಬ್ರಾಂಚ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಸ್ಟ್ರಕ್ಚರ್ಸ್ ನೋಡಬಹುದಾದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ 7.5 lakhs per annum ವರೆಗೂ ಇದೆ. ಸೊ ಕಂಪೇರ್ಡ್ ಟು BMS ಮೇನ್ ಕ್ಯಾಂಪಸ್ ಇಲ್ಲಿ ಎಷ್ಟೋ ಅಫೋರ್ಡಬಲ್ ಅಂತ ಹೇಳ್ಬೋದು. AIML ಬ್ರಾಂಚ್ಗೆ 6 lakhs per annum ವರೆಗೂ ಫೀಸ್ ಇದೆ. EC ಬ್ರಾಂಚ್ಗೆ 5 lakhs per annum ವರೆಗೂ ಫೀಸ್ ಇದೆ. ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ ಈ ಎಲ್ಲಾ ಬ್ರಾಂಚ್ಗಳಿಗೆ 2 lakhs per annum ವರೆಗೂ ಫೀಸ್ ಇದೆ. ಮತ್ತೆ CSBS ಬ್ರಾಂಚ್ಗೆ 5 lakhs per annum ವರೆಗೂ ಫೀಸ್ ಇದೆ. ನೆಕ್ಸ್ಟ್ ಪ್ಲೇಸ್ಮೆಂಟ್ಸ್ ನೋಡುವುದಾದ್ರೆ ಇಲ್ಲಿ ಆವರೇಜ್ ಪ್ಲೇಸ್ಮೆಂಟ್ಸ್ 8.07 lakhs per annum ವರೆಗೂ ಇದೆ. ಹೈಯೆಸ್ಟ್ ಪ್ಲೇಸ್ಮೆಂಟ್ಸ್ 46.46 lakhs per annum ವರೆಗೂ ಇದೆ. ಮತ್ತೆ ಇಲ್ಲಿ CSE ಸಂಬಂಧಿತ ಬ್ರಾಂಚ್ಗಳಿಗೆ ಆವರೇಜ್ ಪ್ಲೇಸ್ಮೆಂಟ್ ಬಂದು 9.31 lakhs per annum ವರೆಗೂ ಇದೆ. ಸೊ ನೀವು 7.5 lakhs per year ಫೀಸ್ ಪೇ ಮಾಡಿ CS ಬ್ರಾಂಚ್ಗೆ 9.31 ವರೆಗೂ ಪ್ಯಾಕೇಜ್ ಸಿಕ್ಕೋದು ಇಟ್ಸ್ ರಿಯಲಿ ಅ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಮತ್ತೆ ಟಾಪ್ ರೆಕ್ರೂಟ್ಮೆಂಟ್ಸ್ ನೋಡ್ಬೇಕಂದ್ರೆ ಕಾಗ್ನಿಸೆಂಟ್, ಅಡೋಬ್, ಮತ್ತೆ TCS, HP, ಡೆಲಾಯ್ಟ್ ಈ ಎಲ್ಲ ಕಂಪ್ನಿಗಳು ರೆಕ್ರೂಟ್ಮೆಂಟ್ಸ್ ಬರ್ತಾರೆ. ಕೊನೆಯದಾಗಿ ಈ ಕಾಲೇಜ್ ನೀವು ಯಾಕೆ ಚೂಸ್ ಮಾಡ್ಬೇಕಂದ್ರೆ ಇದು ಬ್ಯಾಕ್ಡ್ ಬೈ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇದು ಕರ್ನಾಟಕದಲ್ಲಿ ಅಂಡರ್ ಟಾಪ್ 3 ಕಾಲೇಜಸ್ ಅಲ್ಲಿ ಒಂದಾಗಿರುವ ಸೆಕೆಂಡ್ ಕ್ಯಾಂಪಸ್ ಆಗಿದೆ. ಸೊ ಇಟ್ಸ್ ಅ ಬಿಗ್ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇದೆ, ಮತ್ತೆ ಸ್ಟ್ರಾಂಗ್ ಪ್ಲೇಸ್ಮೆಂಟ್ ರೆಕಾರ್ಡ್ ಕೂಡ ಇದೆ. ಪ್ಲಸ್ ಇಟ್ಸ್ ಅನ್ ಅಟಾನಮಸ್ ಕಾಲೇಜ್. ಇವ್ರ ಕರಿಕ್ಯುಲಮ್ ಎವ್ರಿ ಡೇ ಅಪ್ಡೇಟ್ ಆಗ್ತಾ ಇರುತ್ತೆ, VTU ಮೇಲೆ ಡಿಪೆಂಡ್ ಆಗಿರಲ್ಲ. ಮತ್ತೆ ಗುಡ್ ಪ್ಲೇಸ್ಮೆಂಟ್ ಸಪೋರ್ಟ್ ಮತ್ತೆ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಕೂಡ ಇದೆ. ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಆ್ಯಂಡ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ.
ಪ್ಲಸ್ ಇದು ನಾರ್ತ್ ಬೆಂಗಳೂರಲ್ಲಿದೆ. ನಾರ್ತ್ ಬೆಂಗಳೂರಿನಲ್ಲಿ ರೇವಾ ಯೂನಿವರ್ಸಿಟಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ನಿತ್ಯ ಮೀನಾಕ್ಷಿ ಮತ್ತೆ ಈ ಕಾಲೇಜ್ ಕೂಡ ಒಂದಾಗಿದೆ. ಇದು ಅಲ್ಲದೆ MSRIT ಕೂಡ ಇದೆ. ಸೊ MSRIT ಅಂದ್ರೆ ಸೆಕೆಂಡ್ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಬ್ಯಾಲೆನ್ಸ್ಡ್ ಆನ್ ಅಕಾಡೆಮಿಕ್ಸ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಇದೆ. ಇವ್ರದೇ ಆದ ಗ್ರೌಂಡು, ಕೋರ್ಟು ಎಲ್ಲಾನು ಇದೆ. ಸೊ ನೀವು ಸ್ಟೂಡೆಂಟ್ ಆ ಸ್ಪೋರ್ಟ್ಸ್ ಏನಾದರೂ ತುಂಬಾ ಇಂಟ್ರೆಸ್ಟ್ ಆಗಿದ್ರೇನು ಇಲ್ಲಿ ಈಕ್ವಲ್ ಇಂಪಾರ್ಟೆನ್ಸ್ ಆಗಿ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಅಥವಾ ಅಡ್ಮಿಷನ್ ಗೈಡೆನ್ಸ್, ಮ್ಯಾನೇಜ್ಮೆಂಟ್ ಕೋಟಾ ಗೈಡೆನ್ಸ್ಗೆ ಏನಾದರೂ ನೋಡ್ತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.